ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರುಣಿಕಾ GN, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್. ಡೀಪ್ ಬ್ರೀತ್ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ನಿಮಗೆ ಎಷ್ಟು ಮೇಡಮ್ ಈ ಬ್ರಾಸ್ಲೆಟ್ ಇಟ್ಕೊಂಡು ಮಾಡೋದಾ? ಇಲ್ಲ ಜಸ್ಟ್ ಮೆಡಿಟೇಷನ್ ಅಷ್ಟೇ, ಆಮೇಲೆ ಬ್ರೇಸ್ಲೆಟ್. ಮೇಡಮ್, ಒಂದು ನನ್ನ ಕ್ಲಾರಿಟಿ ಸಿಕ್ಲಿಲ್ಲ. ಈಗ ನಾವು ಅಫರ್ಮೇಶನ್ ನ ಬರಿಬೇಕಾಗಿರೋದು ವೈಟ್ ಶೀಟ್ ಅಲ್ಲೋ ಚೆಕ್ ಅಲ್ಲೋ? ವೈಟ್ ಶೀಟ್ ಅಲ್ಲಿ. ಚೆಕ್ ಅಲ್ಲಿ ನಾನು ಬೇರೆ ಬರೆಸ್ತೀನಿ. ಓಕೆ, ಸರಿ ಮ್ಯಾಮ್, ಥ್ಯಾಂಕ್ ಯು. ಸದ್ಯಕ್ಕೆ ಇವಾಗ ಮೆಡಿಟೇಷನ್ 10 ಮಿನಿಟ್ಸ್ ಮೆಡಿಟೇಷನ್ ಮಾಡೋಣ. ಓಕೆ, ಎಲ್ಲರೂ ಡೀಪ್ ಬ್ರೀತ್ ಮಾಡಿ. ಸೊ ಅಫರ್ಮೇಶನ್ ಬರೆಯೋಕ್ ಮುಂಚೆ ಮೆಡಿಟೇಷನ್? ಹೌದು. ಫಸ್ಟ್ ಮೆಡಿಟೇಷನ್, ಆಮೇಲೆ ನಾನು ಅಫರ್ಮೇಶನ್ಸ್ ಬರೀರಿ ಅಂತ ಹೇಳ್ತೀನಿ, ಅವಾಗ ಅಫರ್ಮೇಶನ್ಸ್ ಬರೆಯೋಣ. ಓಕೆ, ಸರಿ ಮ್ಯಾಮ್. ಓಕೆ, ಇಂಪಾರ್ಟೆಂಟ್ ಯಾವುದು ಅಂತ ಅಂಡ್ ನಿಮ್ಮ ಭಾವನೆಗಳು ಆಲ್ರೆಡಿ ಆಗಿದೆ, ನಿಮ್ಮ ಒಂದು ವಿಶ್ ಕಂಪ್ಲೀಟ್ ಆಗಿದೆ ಅನ್ನೋ ಒಂದು ಭಾವನೆ ಇರಲಿ. ಓಕೆ, ನಿಧಾನವಾಗಿ ಕಣ್ ತೆಗಿರಿ. ನಾನು ಕ್ರಿಸ್ಟಲ್ಗಳನ್ನ ನೀವು ಯಾವುದೇ ಇಟ್ಟಿದ್ರು ಕೂಡ ಜಸ್ಟ್ ಎಡಗೈಯಲ್ಲಿ ಕ್ರಿಸ್ಟಲ್ ಅನ್ನ ಇಟ್ಕೊಳ್ಳಿ, ಈ ರೀತಿ ಎಡಗೈಯಲ್ಲಿ ಕ್ರಿಸ್ಟಲ್ ಅಂಡ್ ಬಲ್ಕೈಯಿಂದ ಮುಚ್ಚಿ. ಕಾಣಿಸ್ತಿದೆ ಅಲ್ಲ? ಕ್ರಿಸ್ಟಲ್ ಇಲ್ಲ ಅಂತ ಅಂದ್ರೆ ಪರವಾಗಿಲ್ಲ. ಓಕೆ, ಯಾರ್ಯಾರ್ದು ಕ್ರಿಸ್ಟಲ್ ಬ್ರೇಸ್ಲೆಟ್ ಇದೆನೋ ಜಸ್ಟ್ ಈ ರೀತಿ ಮುಚ್ಚಿ. ಓಕೆ, ಅಂಡ್ ಕನೆಕ್ಟ್ ಮಾಡ್ಕೊಳ್ಳಿ, ಡೀಪ್ ಬ್ರೀತ್ ಮಾಡ್ಕೊಳ್ಳಿ. ಉಸಿರಾಟದ ಮೇಲೆ ಗಮನ ಇರಲಿ. ಓಕೆ, ಇಟ್ ಬಂದ್ರ? ಸೊ ಇದನ್ನ 8 ದಿನ ಆಗಿದ್ಮೇಲೆ ಕ್ರಿಸ್ಟಲ್ ನ ಉಪಯೋಗಿಸ್ತೀರಾ, ಯಾಕಂದ್ರೆ ಕ್ರಿಸ್ಟಲ್ ಕೂಡ ಚಾರ್ಜ್ ಆಗಿರುತ್ತೆ ಅಂಡ್ ಶೀಟ್ ಅನ್ನ ಅದು ಕೂಡ ಚಾರ್ಜ್ ಆಗಿರುತ್ತೆ. ನೀವು ಪರ್ಸಲ್ ಆದ್ರೂ ಇಟ್ಕೋಬಹುದು, ಒಂದು ಇಲ್ಲ ವ್ಯಾಲೆಟ್ ಅಲ್ಲಾದ್ರೂ, ಇಲ್ಲ ಪಿಲ್ಲೋ ಕೆಳಗಡೆ ಆದ್ರೂ ಇಟ್ಕೊಂಡು ಮಲಗಬಹುದು. ಓಕೆ, ಇಲ್ಲ ಕ್ಯಾಶ್ ಬಾಕ್ಸ್ ಅಲ್ಲಿ ಅಲ್ಮೇರದಲ್ಲಿ ಇಡ್ತೀನಿ ಅಂತ ಅಂದ್ರೆ ಓಕೆ. ರಿಲೇಶನ್ಶಿಪ್ ಇಂದ ಯಾರಾದ್ರೂ ಏನಾದ್ರೂ ಬರ್ದಿದ್ರೆ ಅಂತ ಅಂದ್ರೆ ಆದಷ್ಟು ಪಿಲ್ಲೋ ಕೆಳಗಡೆ ಇಟ್ಕೊಂಡು ಮಲ್ಗೆ. ಸೊ ಅದು ಇಟ್ಟು ಬಂದಿದ್ದೀರಾ, ಅದು 8 ದಿವಸ ಆಗಿದ್ಮೇಲೆ ಅದನ್ನ ತೆಗೆದ್ಬಿಟ್ಟು ಪೇಪರ್ನ ಕ್ಯಾಶ್ ಬಾಕ್ಸ್ ಅಲ್ಲಿ, ವ್ಯಾಲೆಟ್ ಅಲ್ಲಿ, ಪರ್ಸಲ್ಲಿ ಇಟ್ಕೊಳ್ಳಿ ಅಂಡ್ ಅದನ್ನ ಆ ಕ್ರಿಸ್ಟಲ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಈ ಕ್ರಿಸ್ಟಲ್ ಇದನ್ನ ಯೂಸ್ ಮಾಡಬಾರ್ದು. ಹೆಲ್ತ್ ಬಗ್ಗೆ ಅನ್ಕೊಂಡಿರೋ ಎಲ್ಲಿ ಇಡ್ಬೇಕು ಮ್ಯಾಮ್? ಪಿಲ್ಲೋ ಕೆಳಗಡೆ ಅಥವಾ ದೇವ್ರ ಮನೇಲಿ ಇಟ್ರೆ ಸಾಕಾ ಮ್ಯಾಮ್? ಯಾವ್ದು ಹೆಲ್ತ್ ಬಗ್ಗೆ ಪಿಲ್ಲೋ ಕೆಳಗಡೆ. ಹೆಲ್ತ್, ರಿಲೇಶನ್ಶಿಪ್ ಪಿಲ್ಲೋ ಕೆಳಗಡೆ ಇರ್ಲಿ. ಮನಿ ರಿಲೇಟೆಡ್, ಕೆರಿಯರ್, ಗ್ರೋತ್, ಜಾಬ್ ಬಗ್ಗೆ ಅಂತ ಅಂದ್ರೆ ನಿಮ್ ಪರ್ಸ್ ಅಲ್ಲಿ, ವ್ಯಾಲೆಟ್ ಅಲ್ಲಿ ಇರ್ಲಿ. ಓಕೆ, ಲಾಕರ್ ಇಡ್ಬೋದು. ಅಲ್ಲೇ ಇಡ್ಬೇಕು. ಓಕೆ, ಚೆಕ್ ಎಲ್ಲ ತಗೊಂಡಿದ್ದೀರಾ? ನಾನು ಸ್ಪೆಲ್ಲಿಂಗ್ ಕೂಡ ಹೇಳ್ತಾ ಹೋಗ್ತೀನಿ, ಯಾರು ಅನ್ಮ್ಯೂಟ್ ಮಾಡಕ್ ಹೋಗ್ಬೇಡಿ, ಡಿಸ್ಟರ್ಬೆನ್ಸ್ ಆಗುತ್ತೆ. ಓಕೆ, ನಾನು ಹೇಳ್ತೀನಿ ಏನೇನ್ ಬರಿಬೇಕು ಅಂತ. ಪೇ ಅಂತ ಇದೆ ನೋಡಿ, ನಿಮ್ಮ ಎಲ್ಲ ಚೆಕ್ಕಲ್ಲಿ ಪೇ ಅಂತ ಇದೆ. ಓಕೆ, ಮಹಾಲಕ್ಷ್ಮಿ ಆಗಿದ್ಮೇಲೆ ಕೆಳಗಡೆ ಒಂದು ಶಾರ್ಟ್ ಆಗಿ ಒಂದು ಲೈನ್ ಹಾಕಿ. ಎಲ್ಲಾರ್ದು ಆಯ್ತಾ ಬರ್ದಿದ್ದು? ಸೊ ಇದು ಇವಾಗ ನಿಮ್ಮ ಒಂದು ಯೂನಿವರ್ಸ್ಗೆ ಬರ್ದಿರುವಂತದ್ದು. ರಾಮದಾಸ ಹೆಂಗ ಅನ್ಸ್ತು? ಫಸ್ಟ್ ಮೆಡಿಟೇಷನ್ ಮಾಡಿಸಿದ್ನಲ್ಲ, ತಕ್ಷಣ ಸೆಂಟರ್ಡ್ ಆದ ಫೀಲಿಂಗ್ ಬಂತು.
ಆಮೇಲೆ ಚಕ್ರಾಸ್ ಎಲ್ಲಾನು ಕೂಡ ಒಂದ್ ಲೈನ್ ಅಲ್ಲಿ ಅಲೈನ್ ಆಗ್ತಿದೆ ಅನ್ನೋ ಫೀಲಿಂಗ್ ಬಂತು ಮ್ಯಾಮ್. ಸೊ ಹೃದಯ ಸ್ಪಂದನ ಯಾರ್ಯಾರು ಇದ್ದೀರಾ ಎಲ್ಲರಿಗೂ ಸಿಗುತ್ತೆ, ಡೋಂಟ್ ವರಿ, ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ತುಂಬಾ ಇಷ್ಟ ಆಯ್ತು ಮ್ಯಾಮ್. ಹಾ. ಅಂಡ್ ಸಿನ್ಸ್ 1998 I've been learning different spiritual healing methods. What is different about you ಅಂತಂದ್ರೆ ನಾನು ಅಬ್ಸರ್ವ್ ಮಾಡಿರೋದು ಕಲೆಕ್ಟಿವ್ ಮೆಡಿಟೇಷನ್ ನಲ್ಲಿ ಎನರ್ಜಿ ಲೆವೆಲ್ಸ್ ಹೈ ಇದ್ದಷ್ಟು ನಾವು ಒಬ್ರೆ ನಮ್ಮ ಮನೆಯಲ್ಲೋ ರೂಮಲ್ಲೋ ಕೂತ್ಕೊಂಡು ಮಾಡ್ದಂಗೆ ಇರಲ್ಲ. ನನ್ ಮನ್ಸಲ್ಲಿ ಯಾವಾಗ್ಲೂನು ಯಾರಾದ್ರೂ ಒಬ್ರು ಗುರು ವಾರಕ್ಕೊಂದ್ಸಲ ತಿಂಗಳಿಗೊಂದ್ಸಲ ಕಲೆಕ್ಟಿವ್ ಮೆಡಿಟೇಷನ್ ಮಾಡಿಸಿದ್ರೆ ಆನ್ಲೈನ್ ಅಲ್ಲಿ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಗ್ರೂಪ್ ಅನ್ನಿಸ್ತಿತ್ತು. ಮೆಡಿಟೇಷನ್ ಯಾವಾಗ್ಲೂ ಚೆನ್ನಾಗಿರುತ್ತೆ. ಹಾ ಹಾ ಗ್ರೂಪ್ ಅಲ್ಲಿ ಯಾವಾಗ್ಲೂ ಕೂಡ ಎನರ್ಜಿಸ್ ಇದೆ ಅಲ್ಲ, ಗ್ರೂಪ್ ಇನ್ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂತ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಶಕ್ತಿಗಳು ಆವರ್ತ ಆಗ್ತಾ ಹೋಗುತ್ತೆ ನಾವ್ ಇಲ್ಲಿ ಮಾಡಿಸಿದಾಗ. ಸೊ ಹಂಗಾಗಿ ಅದು ಕನೆಕ್ಷನ್ ತುಂಬಾ ಜಾಸ್ತಿ ಇರುತ್ತೆ. ಗ್ರೂಪ್ ಅಲ್ಲಿ ಕೊಹರೆನ್ಸ್ ಬ್ರೀತಿಂಗ್, ಕೊಹರೆನ್ಸ್ ಟೆಕ್ನಿಕ್ಸ್ ಮಾಡೋದು, ಬ್ರೀತಿಂಗ್ ಟೆಕ್ನಿಕ್ಸ್ ಎಲ್ಲ ಗ್ರೂಪ್ ಅಲ್ಲಿ ಚೆನ್ನಾಗೆ. ಹೋಪನೋಪನ ಗ್ರೂಪ್ ಅಲ್ಲಿ ಮಾಡಿದ್ರು ಚೆನ್ನಾಗೆ. ಸಿಂಗಲ್ ಮಾಡಕ್ಕಿನ ಗ್ರೂಪ್ ಅಲ್ಲಿ ಬಂದು ಜಾಯಿನ್ ಆಗಿ ಮಾಡಿದ್ರೆ ತುಂಬಾ ವಂಡರ್ಫುಲ್ ಆಗಿ ರಿಸಲ್ಟ್ ಕೊಡುತ್ತೆ. ಬಟ್ ಓಪನ್ ಒಂದ್ ಕ್ಲಾಸ್ ಮಾಡ್ತೀನಿ ಅಂದ್ರೆ ಮೇಡಮ್ ಮಾಡ್ತೀನಿ, ನೀವು next week ನಮ್ಗೆ ಮಿಸ್ ಆಯ್ತದು. ನಾವು ಕಾಲೇಜಲ್ಲಿ ಇದ್ವಿ. ಹಾ ಮಾಡ್ತೀನಿ, ನೆಕ್ಸ್ಟ್ ವೀಕ್ ಮಾಡ್ತೀನಿ. ಫ್ರೀ this ಅಲ್ಲೂ was- ಇರುತ್ತೆ, ಫ್ರೀ ಆಗು ಬರ್ಬೋದು. ಮೇ ಬಿ ನಿಮ್ದು ಟೈಮಿಂಗ್ಸ್ ಸೆಟ್ ಆಗಲ್ಲ ಅನ್ಸುತ್ತೆ ಫ್ರೀ ಅಲ್ಲಿ. ಸೊ ಬಂದಾಗ ನಾನು ಅಲ್ಲಿ ಹೃದಯ ಸ್ಪಂದನದಲ್ಲಿ ನಾನು ಮಾಡ್ಕೊಡ್ತೀನಿ. Thank you. ಥ್ಯಾಂಕ್ ಯು ಸೊ Thank you. ಮಚ್. Thank you very much ಥ್ಯಾಂಕ್ for ಯು. always being Thank you, there for madam. us, ma'am. ಥ್ಯಾಂಕ್ ಯು. ಸೊ 8 days ಆಗಿದ್ಮೇಲೆ ನಿಮ್ದು ಪಾಕೆಟ್ ಮತ್ತೆ ಅಲ್ಮೇರಾ ಇಲ್ಲಾಂದ್ರೆ ಪಿಲ್ಲೋ ಕೆಳಗಡೆ ಇಡೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು.